ಹಾಯ್ ಗೈಸ್, ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಸೊ ಲೇಟ್ ಮಾಡ್ದೇನೆ ಇವತ್ತು ನಮ್ಮ ಶೆಫೆ ಒಂದು ರೆಸಿಪಿ ಮಾಡ್ತಿದ್ದಾರೆ. ಅದ್ಯಾವುದು ಹೇಗೆ ಅಂತ ಪಟ ಅಂತ ತಿಳ್ಕೊಳ್ಳೋಣ. ಬನ್ನಿ ಶೆಫ್. ಎಸ್. ಸೊ ಇವತ್ತು ಏನು ಅಡುಗೆ ಮಾಡ್ತಿದ್ದೀರಾ? ಸೊ ಇದು ಮಾವಿನ ಹಣ್ಣು ಹಾಗೆ ಹಲಸಿನ ಹಣ್ಣು ಸೀಸನ್ ಅಲ್ವಾ? ಎಸ್. ಸೊ ಮಾವಿನ ಹಣ್ಣಲ್ಲಿ 2 ಟೈಪು ನಾವು ರೆಸಿಪಿ ಮಾಡಿದ್ವಿ. ಆ್ಯಂಡ್ ಹಲಸಿನ ಹಣ್ಣು ಮಾಡಿಲ್ಲ ಅದಕ್ಕೆ ಬೇಜಾರಾಗಲ್ವಾ? ಆಗುತ್ತೆ, ಖಂಡಿತ ಆಗುತ್ತೆ. ಓವರ್ ಆಕ್ಟಿಂಗ್ ನಿಲ್ಸು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಹಲಸಿನ ಹಣ್ಣಲ್ಲಿ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಮಾಡೋಣ ಅಂತ ನಾವು ಗಟ್ಟಿ ಅಂತೀವಿ. ಹಲಸಿನ ಹಣ್ಣು ಗಟ್ಟಿ. ಸೊ ಅದನ್ನ ರವಾದಲ್ಲಿ ಮಾಡ್ತಾ ಇದೀವಿ. ಅಲ್ಲ, ಇದ್ರ ಹೆಸರೇನು ಫಸ್ಟ್ ಹೇಳಿದ್ನಲ್ಲ, ಬಿಡಿ. ಏನು ಹಲಸಿನ ಹಣ್ಣು ಗಟ್ಟಿ ಅಂತ. ಗಟ್ಟಿ ಗಟ್ಟಿ ಅಂದ್ರೆ ಗಟ್ಟಿ ಅನ್ನೋದು ಗಟ್ಟಿಗಿರುತ್ತೆ ಅಂತ ಇವನೊಬ್ಬ. 3 ಹೊತ್ತು ಬೇರೆಯವ್ರದ್ದು ಯೋಚನೆಯಲ್ಲಿ ಇದ್ರೆ ಇನ್ನೇನು ಗೊತ್ತಾಗುತ್ತೆ, ಕೇಳಿಸ್ಕೋಬೇಕು. ಸೊ ಮೇನ್ ಆಗಿ ಇದಕ್ಕೆ ಬೇಕಾಗಿರೋದು ಬರೀ 5 ಇಂಗ್ರೀಡಿಯೆಂಟ್ ಅಷ್ಟೇ. ಸೊ ಅದನ್ನ ಹೇಳ್ತೀನಿ, ನೋಟ್ ಮಾಡಿ. ಸೊ ಇದಕ್ಕೆ ಬೇಕಾಗಿರೋದು ಹಲಸಿನ ಹಣ್ಣು ಅಂಡ್ ರೋಸ್ಟೆಡ್ ರವಾ, ತೆಂಗಿನಕಾಯಿ. ಸೊ ಮಂಗಳೂರಿಯನ್ ಇದು ತುಂಬಾ ಫೇವರೇಟ್, ಇದು ಬಿಟ್ಟಿರೋದೇ ಇಲ್ಲ. ಆಮೇಲೆ ಬೆಲ್ಲ, ಕೈ ತುರ್ದಿರೋದಲ್ವಾ? ತುರಿದಿರೋದು. ಓಕೆ, ನಾರ್ಮಲ್ ಇಡೀ ಬೇಕಾದ್ರೂ ಹಾಕ್ಬೋದು, ನೋ ಪ್ರಾಬ್ಲಮ್. ಸೊ ಉಪ್ಪು, ಕೊನೆಗೆ ತುಪ್ಪ. ಓಕೆ, ಇದು ಬೆಲ್ಲ ಹೇಳಿದ್ನಲ್ಲ, ಬೆಲ್ಲ. ಸೊ ಲೆಟ್ ಸ್ಟಾರ್ಟ್. ಒಂದೇ ಪ್ರೊಸೀಜರ್, ಮಿಕ್ಸಿ ಹಾಕಿದ್ರೆ ಮುಗೀತು. ಸೊ ಫಸ್ಟ್ ಹಲಸಿನ ಹಣ್ಣಿಗೆ ಹಾಕೋಬೇಕು. ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದು ಹೇಳ್ತೀನಿ ತಡಿಯೋ. ಆಮೇಲೆ ಕಾಯಿ ತುರಿ ಹಾಕೋಬೇಕು. ಬೆಲ್ಲ ಸ್ವೀಟ್ ಎಷ್ಟು ಬೇಕು ಅದಷ್ಟೇ ಹಾಕೊಂಡ್ರೆ ಸಾಕು. ನಮಗೆ ಜಾಸ್ತಿ ಸ್ವೀಟ್ ಬೇಡ. ಸೊ ಒಂದು 2 ಸ್ಪೂನ್ 2.5 ಹಾಕ್ತೀನಿ, ಯಾಕಂದ್ರೆ ನಮಗೆ ಸ್ವೀಟು ತುಂಬಾ ಅಂದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅದಾದ್ಮೇಲೆ ರವೆನ ಯಾರಾದ್ರೂ ಮಿಕ್ಸಿಗೆ ಹಾಕ್ತಾರೇನಾ ಕೇಳ್ತಾ ಇದೀನಿ. ಎಲ್ಲ ಒಂದೇ ಸಲ ಹಾಕೊಂಡಿರ್ಬೋದು ಅಂದಲ್ಲ, ನನ್ನ ಇಷ್ಟ, ಹೆಂಗ್ ಬೇಕಾದ್ರೂ ಹೋಗ್ತೀನಿ ನಾನು. ಆಮೇಲೆ ಉಪ್ಪು. ಆಡಿಯನ್ಸ್ ತಪ್ಪಾಗಿ ಸೊ ಇದಾ ಪ್ರೊಸೀಜರ್ ಅಂತ ಈಗ ನೋಡಿದ್ರೆ ರವೆನ ಏನಾದ್ರು ರುಬ್ತಾರ ಯಾರು ಇವನು. ಶೆಫ್ ನೆಕ್ಸ್ಟ್ ಮಿಕ್ಸ್. ಚೆನ್ನಾಗಿ ರುಬ್ಬಿದ್ದೀರಾ ಅನ್ಸುತ್ತೆ. ಸಕ್ಕತ್ತಾಗಿ ರುಬ್ಬಿದ್ದೀನಿ. ಅಂದ್ರೆ ಇದನ್ನ ನಾನು ಆ ಥರ ಏನು ಅದು ಇಷ್ಟು ಚೆನ್ನಾಗಿ ಕಾಣ್ತಿದ್ರ? ಅದು ಬನ್ನಿ. ಅದು ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಕೊಟ್ರಲ್ವಾ, ನಂಬರ್ ಕಳಿಸಿ ಎಲ್ಲ. ಆಮೇಲೆ ಸೆಲೂನ್ ಬೇರೆ ಪ್ರಮೋಷನ್ ಮಾಡಿದ್ರು. ಈ ವಿಡಿಯೋದಲ್ಲಿ ಡೈರೆಕ್ಟ್ ಪ್ರಮೋಷನ್. ಸಮಾಧಾನ. ಸೊ ತುಂಬಾ ನಡೆದಾಡ್ತಿದ್ದಾನೆ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಅಂದ್ರೆ ರುಬ್ಬಿರೋ ಮಿಶ್ರಣವನ್ನು ಒಂದು ಬಾಂಡಲಿಗೆ ಹಾಕಿ ಐ ಮೀನ್ ದಬಾಕ್ಸಿ. ಇನ್ನೂ ಒಂದಿನ ದಬಾಕ್ಸ್ತೀನಿ ಅಪ್ಪಾಜಿ. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಸೊ ಇದಕ್ಕೆ ರವಾನ ಹಿಂಗ್ ಹಾಕ್ಬೇಕು. ಎಷ್ಟು? 1 ಕಪ್ ರವಾ ಅಲ್ಲ? ಎಸ್, 1 ಕಪ್ ರವಾ. ಇದು ರವೆನ ಹುರ್ಕೊಳ್ಳೋದು, ಇದು ಜಾಸ್ತಿ ಬ್ರೌನಿಶ್ ತರ ಹುರ್ಕೊಳ್ಳಂಗಿಲ್ಲ. ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾರ್ಮಲ್ ರವೆ ಸಿಕ್ಕಿದ್ರು ಓಕೆನೆ. ಓಕೆನಾ? ಇದು ಇಲ್ಲ, ನಿನಗೆ ಅಂಗಡಿಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ನಾರ್ಮಲ್ ಹಾಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಲ್ಮೋಸ್ಟ್ ಮಂಗಳೂರು ರವೆನ ಈ ಫಿಶ್ ತವಾ ಫ್ರೈ ಯೂಸ್ ಮಾಡ್ತಾರಲ್ಲ ಅಣ್ಣ? ಎಸ್, ಎಲ್ಲದಕ್ಕೂ ಮಾಡಲ್ಲ. ಎಲ್ಲದಕ್ಕೂ ಮಾಡಲ್ಲ. ಬಿರಿಯಾನಿಗೆ ಹಾಕ್ತಾರಾ? ಹಾಕ್ತಾರೇನ್ರಿ? ಬಿರಿಯಾನಿಗೆ ಅಂತ ಹೇಳಿ ಏಯ್ ಚಾ ಬಾಯ್ ಮುಚ್ಚೆ. ನಾನು ಏನು ಮಾತಾಡ. ನೆಕ್ಸ್ಟ್ ಪ್ರೊಸೀಜರ್ ಹೋಗಿದ್ದ ಮುಂಚೆ ನಮ್ಮ ಎಡಿಟರ್ ಯಾರು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಶಿ ಇಸ್ ಫ್ರಮ್ ಮ್ಯಾಂಗ್ಳೂರ್. ಅವರ್ ನೇಮ್ ಇಸ್ ಚಂದ್ರಿಕಾ. ಎಸ್. ಸೊ ಅವರು ನಮ್ಮ ವಿಡಿಯೋ ಎಡಿಟ್ ಮಾಡ್ತಿರೋದು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕಮೆಂಟ್ ಬೇರೆ ಹಾಕ್ತಿದ್ರಿ. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ. ಎಸ್. ಆ್ಯಂಡ್ ಅವ್ರು ಮಂಗಳೂರವ್ರು. ಸೊ ಈ ಡಿಶ್ ಅವ್ರಿಗೆ ಡೆಡಿಕೇಟ್. ಎಸ್. ಫುಲ್ ಹ್ಯಾಪಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಾಳೆ ಎಲೆ. ಸೊ ಇದನ್ನ ಈ ಥರ ಇಡಬೇಕು. ಯಾಕೆ ಹೇಳು? ಯಾಕಂದ್ರೆ ನೀನೇ ಮಾಡಿದ್ರೆ ಹುಷಾರಾಗ್ಬಿಟ್ಟ. ಯಾಕಂದ್ರೆ ಈಸಿ ಫೋಲ್ಡ್ ಮಾಡ್ಬೋದು ಅಂತ. ನಂಗೂ ಸ್ಟೋವ್ ಮೇಲೆ ಆ ಥರ ಒಂದು ಕೂರಿಸ್ಬೇಕು ಅಂತ ಆಸೆನ. ಕುತ್ಕೋಬಾ, ನೋಡೋಣ ಹೆಂಗಿರುತ್ತಲ್ಲ. ಕುತ್ಕೋಬಾ, ನೀನು ಕುತ್ಕೊಂಡಾಗ ನಾನು ಕುತ್ಕೊಂತೀನಿ. ಬಾ, ಫಸ್ಟ್ ಕನ್ನಡ ಅರ್ಥ ಮಾಡ್ಕೊಂಡು ಆಮೇಲೆ ಬನ್ನಿ. ಯಾಕರು ಹಿಂಗೆ ಕಿತ್ತಾಡ್ ಸಾಯ್ತೀರ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ಟೋರಿಲಿ ನೆಕ್ಸ್ಟ್ ಪ್ರೊಸೀಜರ್. रुको जरा सबर करो. ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ಎಲೆನ್ ಸುಟ್ಟಾಯ್ತು. ಎಲೆನ್ ಸುಟ್ಟಾಗಿದ್ದ ನಂತರ ನಮ್ಮ ಶೆಫ್ ಹೇಳ್ತಾರೆ ಫ್ರೆಂಡ್ಸ್ ಏನು ಅಂತ. ಸೊ ಒಂದೊಂದು ಸೆಕೆಂಡ್ ಕೂಡ ನಮಗೆ ತುಂಬಾ ಮುಖ್ಯವಾದದ್ದು.
ಗೆಳೆಯರೇ, ಮುಂದಿನ ವಿಧಾನ ಮಿಶ್ರಣವನ್ನು ಎಲೆಯಲ್ಲಿ ಹಾಕಿ ನಂತರ ಆ ಎಲೆಯನ್ನು ಈ ತರ ಫೋಲ್ಡ್ ಮಾಡಿ ಮಡಿಸಬೇಕಾಗಿ. ಯಾಕ್ರೆ ಹೇಳ್ತಾ ಇದ್ದಾನೆ ಕೆಟ್ಟದಾಗ ಹೇಳ್ತಾನೆ ಕನ್ನಡ ಮಾತಾಡೋದು ಕೆಟ್ಟದಾಗ. ಅದು ಇದು ಅನ್ಕೊಂಡು ಹೇಳಪ್ಪ ನೀನು ಕರೆಕ್ಟಾಗಿ ಹೇಳು ಏನ್ ಮಾಡ್ಬೇಕಂತ. ಏನಿಲ್ಲ, ಲೀಫ್ನ ನೀವು ಸ್ವಲ್ಪ ಬಿಸಿ ಮಾಡಾಯ್ತಲ್ಲ, ಸೊ ಆಮೇಲೆ ಇದು ಸ್ಮೂತ್ ಆಗುತ್ತೆ, ನೀವು ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಸೊ ಏನು ನೀವು ಮಿಕ್ಸ್ ಮಾಡಿದಿರ ಅದನ್ನು ಇದರೊಳಗೆ ಹಾಕಿ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಸ್ಟೀಮ್ ಮಾಡಬೇಕು. ಅದನ್ನ ತಾನೇ ನಾನು ಶುದ್ಧ ಕನ್ನಡದಲ್ಲಿ ಹೇಳ್ತಿದ್ದೆ. ನೀನು ಸ್ವಲ್ಪ ನೆಕ್ಸ್ಟ್ ಪ್ರೊಸೆಸ್. ನಿಮ್ಗೆ ಒಳ್ಳೇದು ಹೇಳಿದ್ರೆ ಆಗಲ್ಲ ಅಲ್ಲ. ಹಾರಿಬಲ್ ಪೀಪಲ್. ನೀನು ಆ ಥರ ಅದನ್ನ ಮಾಡೋ, ಫೋಲ್ಡ್ ಮಾಡೋ ಆ ಥರ ಹಾಕ್ಬಿಟ್ಟು ಫೋಲ್ಡ್ ಮಾಡೋ. ಅದೇ ಹೆಂಗ ಮಾಡಿ ಉಗಿಸ್ಕೊಳ್ಳೋ ಬದಲು ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೇದು. ಶಬ್ಬಾಸ್ ಬೇಟ. ಏನೋ ಟ್ರೈ ಮಾಡ್ತಿದ್ದಾನೆ. ನೀನು ಟ್ರೈ ಮಾಡ್ತೀಯನಾ? ನೋಡೋಣ, ಲಾಸ್ಟ್ ಒಂದು ಮಾಡೋಣ. ಏನು ಸಖತ್ತಾಗಿ ಕೆಲಸ ಮಾಡ್ತಿದ್ರಿ DOP ಅಷ್ಟೇ ಸೂಪರ್ ಆಗಿ ಅವನ ಕಾರ್ಯನ ನಿಭಾಯಿಸ್ತಾ ಇದ್ದಾನೆ. ಅವನೇ ಹೋಗೋದು. ಓ ಬಟ್ ನನ್ ಸ್ವಲ್ಪ ಇಷ್ಟು ದೊಡ್ಡದಾಗಿದೆ ಒಂದು. ನಂದು ನಾರ್ಮಲ್ ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಮಾಡಿಸಿದಾರೆ ಬಿಡಿ ಅಣ್ಣ. ಅಲ್ಲ ಅದು ಒಂದು ಪ್ಯಾಟರ್ನ್, ನಾವು ಆ ಥರನೇ ಮರ್ಚಿಬೋದಲ್ಲ. ಹೌದೌದು ಖಂಡಿತ. ಕೆಪಾಸಿಟಿ ಏನಿದೆ, ಅಲ್ಲ ಜಾಸ್ತಿ ಫೀಲ್ ಮಾಡಿದ್ರೆ ಜಾಸ್ತಿ ಕೆಪಾಸಿಟಿ, ಅದೇ ನಾನು ಕಮ್ಮಿ feel ಮಾಡಿದ್ರೆ ಕಮ್ಮಿ ಕೆಪಾಸಿಟಿ. ಆಯ್ತು ಬಿಡ್ರಲ್ಲೋ, ಏನಿಲ್ಲ, ಏನೋ ಒಂದು ಆಯ್ತು ಸುಮ್ಮನೆ ಮತ್ತೆ ಬಾಯ್ ಮುಚ್ಕೊಂಡಿರು. ಪ್ಲಾನ್ ಸಕ್ಸಸ್. ಇವಾಗ ಹಾಕೋತಾನೆ ನೋಡಿ ನಿನ್ನ ಕೆಪಾಸಿಟಿ ತೋರ್ಸಪ್ಪ. ಕೆಪಾಸಿಟಿ ಎಲೆ ತುಂಬಾ ಚಿಕ್ಕದ್ ಕೊಟ್ಬಿಟ್ಟು ಕೆಪಾಸಿಟಿ ನೋಡ್ತಿದ್ದಾರೆ. ಅದರಲ್ಲೇ ಏನಿದೆ ನಿಮ್ಮ ಪೌರುಷತ್ವ. ಸೊ ಫೈನಲಿ ದೀಪ ಅವ್ರು ಕೊಟ್ಟಿದ್ದೀವಿ. ಏನ್ ಮಾಡ್ತಾನೆ ಫೋಲ್ಡಿಂಗ್ ಮಾಡ್ಲಿ ಅವನು ಕ್ಲೀನ್ ಆಗಿ. ಓ ಅದ್ಭುತ ಅದ್ಭುತ ಅದ್ಭುತ. ಅದಿನ್ನ ನೀಟಾಗಿ ಸಪೋರ್ಟ್ ಮಾಡಿ. ಅದೇ ಹೇಳ್ಕೊಡ್ತಿರೋದು. ಕೇಳಿಸ್ತಾ ಇದೆ ಮಚ್ಚ. ಏನ್ ಕೆಪಾಸಿಟಿ ಇಲ್ಲಪ್ಪ, ಕೆಪಾಸಿಟಿ. ಓ ಅದ್ಭುತವಾಗಿ ತೋರಿಸಿದ್ದಾರೆ. ನಿಮ್ಗಿಂತ ಒಂದ್ ಸ್ವಲ್ಪ ದೊಡ್ಡದಾಗೈತೆ. ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಇದನ್ನ ಫೈನಲ್ ಆಗಿ ಸ್ಟೀಮ್ ಮಾಡಿದ್ರೆ ರೆಡಿ ಇರುತ್ತೆ. ಅದಾದ್ಮೇಲೆ ತುಪ್ಪ ಜೊತೆ ಹಾಕೊಂಡು ತಿಂದ್ರೆ ಏನಾದ್ರೂ ಹೇಳ್ಬೇಕಾದ್ರೆ ಎಲ್ಲ ಕಟ್ ಮಾಡಾಕ್ತಾರೆ. ಅಂದ್ರೆ ಬೆಳೆದ್ ಬಿಡ್ತೀನಿ ಅಂತ ಹೊಟ್ಟೆ ಊರಿ. ಚಿಕನ್ ಸ್ಟೀಮ್ ಮಾಡಕ್ಕೆ ಬೇಕಾಗಿರುವಂತ ವಿಧಾನ ಅಲ್ಲೇ ಕಟ್ ಮಾಡ್ಬಿಟ್ಟ ಪಾಪ ಅಲ್ಲೇ. ಸೊ ಏನಿಲ್ಲ, ಫಸ್ಟ್ ಸ್ಟೀಮ್ ಮಾಡ್ಬೇಕಾದ್ರೆ ವೇದಾಂತಿ ಹೇಳಿದನು. ನೀವುನಾ? ನಿನ್ನ ಫೀಲಿಂಗ್ ಸ್ವಲ್ಪ ಮ್ಯೂಸಿಕ್ ಕೊಟ್ಟೆ ಅಷ್ಟೇ. ಅಲ್ಲಣ್ಣ, ಅವ್ರು ಉರಿಸ್ತಾ ಇರೋದು ನೀವು ತುಂಬಾ ಸುರಿತಿದ್ದೀರ. ಸೊ ಸ್ಟೀಮಿಂಗ್ ಅಲಗಿ ಲೆವೆಲ್ ಕ ಬಂದಲ್ಲ, ಅಲಗಿ ಲೆವೆಲ್ ಕ ನಾವು ಹಂಗೆ ಸರ್, ಡಿಫ್ರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ? ರೆಡಿ ನೆಕ್ಸ್ಟ್ ಸ್ಟೀಮ್ ಮಾಡೋದಕ್ಕೆ ಫಸ್ಟ್ ಈ ತರ ನೀರ್ ಹಾಕೋಬೇಕು, ಮೇಲೆ ಮುಚ್ಚಳವನ್ನು ಮುಚ್ಚಬೇಕು, ಇಡಬೇಕು. ಯಾಕಂದ್ರೆ ಬರೀ ಹಬೆ ಮಾತ್ರ ಬರ್ಬೇಕು ಅದಕ್ಕೆ. ಓಕೆ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಇಡಬೇಕು. ಸೊ ಇದನ್ನ ಸ್ಟವ್ ಮೇಲೆ ಇಟ್ಟು 15 ಮಿನಿಟ್ಸ್ ಬಿಟ್ರೆ ರೆಡಿ ಆಗುತ್ತೆ. ಸೊ ವೆರಿ ಸಿಂಪಲ್ ಸ್ಟೆಪ್. ಇಟ್ಬಿಟ್ಟು ಓಕೆ, ನಾವು ಗೇಮ್ ಮಾಡಕ್ ಹೋಗೋಣ. 15 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಗೇಮ್ ಬಾ, ಯಾರು ವಿನ್ ಆಗ್ತಾರೆ ನೋಡೋಣ. ಸೊ ಫೈನಲಿ 15 ಮಿನಿಟ್ಸ್ ಆಗಿದೆ ಅಂಡ್ ರೆಡಿ ಇದೆ. ಇವಾಗ ನೋಡಿ, ಇವಾಗ ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗಿ ಒಂದು ಟ್ರಿಕ್ಸ್ ಇದೆ. ಬೆಂದಿದೆ. ಇದನ್ನ ಮಾಡಿ ತೆಗೆದ್ರೆ ಅಂದ್ಕೊಂಡಿಲ್ಲ ಅಂದ್ರೆ ಬೆಂದಿದೆ. ನಾನು ಸ್ಮೆಲ್ ನೋಡೇ ಹೇಳಿದೆ ಬೆಂದಿದೆ ಅಂತ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಸೊ ಇವಾಗ ಇದನ್ನ ಸುಡ್ತಾ ಇದೆ ಸುಡ್ತಾ ಇದೆ ಸುಡ್ತಾ ಇದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಒಂದು ನಿಮಿಷ ತುಪ್ಪ ಹಾಕೋಣ. ತುಪ್ಪ ಬರ್ಲಿ. ರೆಡಿ ತಡಿ. ಯಾಕೆ ಆಗ್ತಾನೆ ಅಂತ ಗೊತ್ತಾಗ್ತದೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಪರ್ಸನಲ್ ಬೇಕಾದ್ರೆ ನಾನು ಅಲ್ಲ ಕರ್ಕೊಂಡು ಹೋಗಿದ್ ಬಿಡ್ರಿ. ಇವ್ರ ಮುಂದೆ ಮಾತ್ರ ನನಗೇನು ಅನ್ಬೇಡಿ ಅಣ್ಣ, ತುಂಬಾ ಇನ್ಸಲ್ಟ್ ಆಗಿದೆ. ಸೊ ಇದು ರೆಡಿ ಇದೆ. ಫೈನಲ್ ಆಗಿ ಟೇಸ್ಟ್ ಹೇಗಿದೆ ಅಂತ ನಿನ್ಗಿಂತ ಮುಂಚೆ ನಾನು ಬೇರೆ ಸಾಲ ನೀವು ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್. ಟ್ರೈ ಜೊತೆಗೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.